ಓಂ ಶ್ರೀ ಗುರುಭ್ಯೋ ನಮಃ. ಕಳೆದ ವಿಡಿಯೋದಲ್ಲಿ ನಾವು ಸಂಕಲನವನ್ನು ಮ್ಯಾಥಮೆಟಿಕ್ಸ್ ಟ್ರಿಕ್ಕಲ್ಲಿ ಹೇಗೆ ಈಸಿಯಾಗಿ ಮಾಡೋದನ್ನು ಹೇಗೆ ಅಂತ ನೋಡಿದ್ವಿ. ಈಗ ಗುಣಾಕಾರವನ್ನು ನೋಡ್ತಿದ್ದೀವಿ. 4 ಉದಾಹರಣೆಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಮೊದಲನೇ ಉದಾಹರಣೆಯನ್ನು ನೋಡೋದಾದರೆ 35 × 22. 22ನ್ನು ನಾನು 20 + 2 ಅಂತ ಹೇಳಿ ಬರ್ಕೊಂಡಿದ್ದೀನಿ. ಈ 20 + 2ನ್ನು ಹೇಗೆ ಮಾಡೋದು ಅಂತಂತ ಹೇಳಿ ನೋಡೋಣ. ಈಗ 35 × 20 ನಮಗೂ ಗೊತ್ತಿಲ್ಲ, ಆದರೆ 35 × 2 ಅಂದರೆ 70 ಆಗುತ್ತೆ. ಆದರೆ ಇಲ್ಲಿ 35 × 20 ಇದೆ, ಅಂದರೆ ಇಂಟು 10 ಇದೆ. ಸೊ ಹಾಗಾಗಿ 35 × 20 ಅಂದರೆ 700 ಪ್ಲಸ್ 35 × 2 ಅಂದರೆ 70. ಇದರ ಉತ್ತರ 700 + 70 ಅಂದರೆ 770. ಅದೇ ರೀತಿ 35 × 20 - 2. 35 × 70 ಅಂದರೆ ಇಲ್ಲಿ ನಾವು ನೋಡಿದ್ದೀವಿ ಎಷ್ಟು, 700 ಮೈನಸ್ 35 × 2 ಅಂದರೆ 70. ಇದರ ಉತ್ತರ 630. ಇನ್ನು ನೆಕ್ಸ್ಟ್ ಉದಾಹರಣೆ ನೋಡೋದಾದರೆ 28 × 18 ಇದೆ. 28 × 2 ಅಂದರೆ 56. ಇಲ್ಲಿ 28 × 20 ಇದೆ, ಅಂದರೆ 56 × 10 ಎಷ್ಟಾಗುತ್ತೆ, 560 ಮೈನಸ್ 56. 28 × 2 = 56 ಅಂತ ಹೇಳಿ ಇಲ್ಲಿ ನಾನು ಬ್ರ್ಯಾಕೆಟಲ್ಲಿ ಬರೆದಿದ್ದೀನಿ, ಉದಾಹರಣೆಗೆ ನಿಮಗೆ ಸುಲಭವಾಗಿ ಗೊತ್ತಾಗಲಿ ಅಂತ ಹೇಳಿ. 560 ಮೈನಸ್ 56 ಅಂದರೆ 504. ಇನ್ನು ಮುಂದಿನ ಉದಾಹರಣೆಗೆ ಹೋಗೋದಾದರೆ 75 × 50 + 4. ಇದನ್ನು 75 × 50 ಪ್ಲಸ್ 75 × 4 ಅಂತ ಹೇಳಿ ಬರೆಯೋಣ. 75 × 4 ಅಂದರೆ 75 × 2 ಪ್ಲಸ್ 75 × 2 ಅಂತ ಸ್ಪ್ಲಿಟ್ ಮಾಡ್ಕೋಬೋದು. ಸೊ 150 + 150 ಅಂದರೆ ಇದು 300. ಇಲ್ಲಿ 75 × 50 ಇದೆ. 75 × 4 ಅಂದರೆ 300 ಅಂತ ಗೊತ್ತಿದೆ. 75 × 5 ಅಂದರೆ ಇನ್ನೊಂದು 75 ಎಕ್ಸ್ಟ್ರಾ ಆಗುತ್ತೆ, ಅಂದರೆ 375 × 10. ಇಲ್ಲಿ 3750 ಪ್ಲಸ್ 300. ಇದರ ಉತ್ತರ 4050. ಇದು ಹೇಗಪ್ಪ, ಇಲ್ಲಿ ಏನಿದು ಇದರಲ್ಲಿ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು. ಇದು ಹೇಗೆ ಅಂದರೆ 75ನ್ನು 4 ಬಾರಿ ಕೂಡಿಸಿದರೆ ನಾನು ಹೇಳಿದ್ದು 300, 5 ಬಾರಿ ಕೂಡಿಸಿದರೆ 375. ಗೊತ್ತಾಯಿತು ಅಂತ ತಿಳ್ಕೊತೀನಿ. ನಮಸ್ಕಾರ.